ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಶಾತವಾಹನ ದೊರೆ ಗಾತಸಪ್ತಶತಿ ಕೃತಿಯನ್ನು ರಚಿಸಿದರು? ಅಂದರೆ ಶಾತವಾಹನರ ದೊರೆಯಾದ ಗಾತಸಪ್ತಶತಿ ಕೃತಿಯನ್ನು ಯಾವುದು ರಚಿಸಿದರಂದರೆ ಹಾಲ ಎಂಬ ಕೃತಿಯನ್ನು ಈ ದೊರೆ ಅಂದರೆ ಶಾತವಾಹನರ ದೊರೆ ರಚಿಸಿದನು. ಎರಡನೇ ಪ್ರಶ್ನೆ, ದಕ್ಕನಿನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ಅಂದರೆ ದಕ್ಕನಿನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದಂದರೆ ಶಾತವಾಹನರು. ಈ ಶಾತವಾಹನರ ರಾಜವಂಶ ಸ್ಥಾಪನೆಯಾಗಿದ್ದು ದಕ್ಕನಿನ ಎಂಬ ಸ್ಥಳದಲ್ಲಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು? ಕರ್ನಾಟಕದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದಂತಂದರೆ ಸರಿಯಾದ ಉತ್ತರ ತಾಳಗುಂದ ಶಾಸನ. ಓಕೆ, ಈ ತಾಳಗುಂದ ಶಾಸನವು ನಮ್ಮ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನವಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯುವನರಾಜ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ದೊರೆ ಯಾರು? ವಿಜಯನಗರ ದೊರೆ ಸ್ಥಾಪನಾಚಾರ್ಯ ಇವರಿಗೆ ಕೊಟ್ಟಿದ್ದ ಬಿರುದು ಅಂದರೆ ಈ ಬಿರುದನ್ನು ಹೊಂದಿದವರು ಯಾರಂದರೆ ಕೃಷ್ಣ ದೇವರಾಯ. ಯುವನರಾಜ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು, ಯುವನಾಚಾರ್ಯ ಸ್ಥಾಪನಾಚಾರ್ಯ ಎಂಬುದು ಇದೊಂದು ಬಿರುದು. ಈ ಬಿರುದನ್ನು ಹೊಂದಿದ ವಿಜಯನಗರ ದೊರೆ ಯಾರು ಅಂತಂದರೆ ಕೃಷ್ಣ ದೇವರಾಯ. ನೆಕ್ಸ್ಟ್ ಕ್ವಶನ್, ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಸರಿಯಾದ ಉತ್ತರ ಶಕ್ತಿ ವಿಶಿಷ್ಟ ದ್ವೈತ. ಇವರು ಬಸವೇಶ್ವರರು ಸ್ಥಾಪಿಸಿದ ಸಿದ್ಧಾಂತ. ನೆಕ್ಸ್ಟ್ ಕ್ವಶನ್, ಬಿಜಾಪುರದ ಗೋಲ್ ಗುಮ್ಮಟದ ನಿರ್ಮಾಪಕರು ಯಾರು? ಮೊಹಮ್ಮದ್ ಆದಿಲ್ ಶಾ. ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ ಅವರು ಬಿಜಾಪುರ ಗೋಲ್ ಗುಮ್ಮಟದ ನಿರ್ಮಾಪಕರಾಗಿದ್ದರು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕರೆಕ್ಟ್ ಆದ ಉತ್ತರ ಸರಿಯಾದ ಉತ್ತರ ಪುರಂದರದಾಸರು. ಪುರಂದರದಾಸರನ್ನು ನಾವು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಮೇಲುಕೋಟೆಯು ಇದು ವಿಶಿಷ್ಟಾದ್ವೈತ ಸಿದ್ಧಾಂತದ ತತ್ವದ ಕೇಂದ್ರವಾಗಿದೆ ಅಂತ ಹೇಳ್ತೀವಿ. ಮೇಲುಕೋಟೆ ಎಂಬುದು ಯಾವ ಸಿದ್ಧಾಂತದ ಮೇಲೆ ಕೇಂದ್ರವಾಗಿದೆ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಮೇಲೆ ಕೇಂದ್ರವಾಗಿದೆ. ನೆಕ್ಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರು ಯಾರು? ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರು ಯಾರಂತಂದರೆ ಕನಕದಾಸರು. ಓಕೆನಾ. ನೆಕ್ಸ್ಟ್ ಕ್ವಶನ್, ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು? ಮೈಸೂರು ಸಂಸ್ಥಾನದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು. ಅವರು ಯಾವ ಕಾಲದಲ್ಲಿ ಅಂತಂದರೆ ರಂಗಚಾರ್ಲು ಎಂಬ ದಿವಾನರ ಕಾಲದಲ್ಲಿ ಸಭೆ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು. ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡೆದವರು ಯಾರು? ದಕ್ಷಿಣ ಪತೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಿಕೇಶಿಯವರದು. ಇಮ್ಮಡಿ ಪುಲಿಕೇಶಿಯವರ ಬಿರುದು ಯಾವುದಂದರೆ ದಕ್ಷಿಣ ಪತೇಶ್ವರ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಬಹುಮನಿ ಸಾಮ್ರಾಜ್ಯ ಇದೊಂದು ಸಾಮ್ರಾಜ್ಯ. ಇದರ ರಾಜಧಾನಿ ಯಾವುದಂತಂದರೆ ಗುಲ್ಬರ್ಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಯಾವುದು ಕನಕದಾಸರಿಂದ ರಚಿತವಾಗಿಲ್ಲ? ಯಾವುದೊಂದು ಕೃತಿ ಕನಕದಾಸರಿಂದ ರಚಿತವಾಗಿಲ್ಲ ಅಂತಂದರೆ ನ್ಯಾಯಾಮೃತ ಇದು ಕನಕದಾಸರು ರಚಿಸಿದ ಕೃತಿ ಅಲ್ಲ. ನೆಕ್ಸ್ಟ್ ಕ್ವಶನ್, ತಾಳಿಕೋಟೆ ಕದನ ನಡೆದಿದ್ದು ಇವರ ನಡುವೆ. ತಾಳಿಕೋಟೆ ಕದನ ಇದು ಯಾರ ನಡುವೆ ನಡೆಯಿತು? ಸರಿಯಾದ ಉತ್ತರ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ತಾಳಿಕೋಟೆ ಕದನ ನಡೆಯಿತು. ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಯಾವ ಕದನ ನಡೆಯಿತು? ತಾಳಿಕೋಟೆ ಕದನ ನಡೆಯಿತು.